ಮುಂಚೆ ಎಲ್ಲ ಮದುವೆ ಆದರೆ ಇಲ್ಲಿದ್ರೆ ಎಲ್ಲೋ ಒಂದು ಕಡೆ ಧ್ವನಿ ಎತ್ತಿದ್ರೆ ಆ ನಟಿಗೆ ಅವಕಾಶಗಳು ಬರ್ತಾ ಇರಲಿಲ್ಲ. ಸೊ ಈಗ ನಿಮಗೆ ಅವಕಾಶಗಳು ಬರ್ತಿದೆಯಾ, ಹೇಗೆ ಏನು ಅಂತ ಅದು? ಐ ಆಮ್ ಅ ಲೈವ್ ಎಕ್ಸಾಂಪಲ್. ನಾನು ಇಷ್ಟು ವರ್ಷ ನಿಮ್ಮ ಕಣ್ಣು ಕಾಣಿಸಿರಲಿಲ್ಲ. ನಾನು ಕಾಣಿಸಿರಲಿಲ್ಲ ಅಂದರೆ ನಾನು ಬಿಟ್ಟು ಹೋಗಬೇಕು ಅನ್ನೋ ಒಂದು ವಿಚಾರಕ್ಕೋಸ್ಕರ ನಾನು ಬಿಟ್ಟು ಹೋಗಿರಲಿಲ್ಲ. ಬಟ್ ದೇರ್ ಆರ್ ರೀಸನ್ಸ್ ಫಾರ್ ಇಟ್. ಕಂಡ್ರೂ ಕಾಣ್ದಂಗೆ ನನ್ನನ್ನು ಪ್ರಾಬಬ್ಲಿ ಬ್ಯಾನ್ ಮಾಡ್ತಿದ್ರು ಅಥವಾ ಬ್ಯಾನಿಷ್ ಮಾಡ್ತಿದ್ರು ಅಥವಾ ಅವ್ರು ಇದ್ದಾರೆ ಅನ್ನೋ ಎಕ್ಸಿಸ್ಟೆನ್ಸನ್ನೇ ಅವರು ಅರ್ಥ ಮಾಡ್ಕೊಳ್ಳೋಕ್ಕೆ ಬಿಟ್ಬಿಡ್ತಿದ್ರು ಏನೋ. ನನಗೆ ಐ ಡೋಂಟ್ ನೋ ದ ರೀಸನ್ಸ್ ಬಿಹೈಂಡ್ ಇಟ್. ನಾನು ಅದ್ರ ಬಗ್ಗೆ ಸುಮಾರು ವರ್ಷ ಕೂತು ಯೋಚನೆ ಮಾಡಿ ಹತ್ತು ಕರೆದು ಎಲ್ಲ ಮಾಡಿ ಈಗ ಬೈ ಪ್ರಾಬಬ್ಲಿ ಯಾವ ಯೂನಿವರ್ಸ್ ಗ್ರೇಸೋ ಗೊತ್ತಿಲ್ಲ, ಬಟ್ ನಟನೆಗೆ ಅಥವಾ ನಾವು ಮಾಡುವಂಥ ಕೆಲಸಕ್ಕೆ ಅದಕ್ಕೆ ಯಾವತ್ತೂ ಕೊನೆ ಇಲ್ಲ. ಸೊ ಯಾರಿಗೋ ಒಬ್ರಿಗೆ, ಇವಾಗ ರಾಜ್ ಅಂತ ಅವ್ರಿಗೆ ದೇ ಫೀಲ್ ದಟ್ ಓಕೆ ಇವ್ರು ಒಳ್ಳೆ ನಟಿ, ಇವ್ರನ್ನ ನಾವು ಕರ್ಕೊಂಬರೋಣ. ಸೊ ಬಾನ್ಸೋಲೋ ಕಡೆಯಿಂದ ಅವ್ರು ಅಂಥ ಒಂದು ವಿಚಾರದಲ್ಲಿ ದೇ ಆರ್ ಟೇಕಿಂಗ್ ಅ ಸ್ಟ್ಯಾಂಡ್. ಸೊ ನಂಗೆ ಅದು ತುಂಬ ಖುಷಿ ಇದೆ. ನಾನು ಅಷ್ಟೇ ಸುಮಾರು ವರ್ಷ ಕಾಣಿಸಿರಲಿಲ್ಲ. ಅವರು ನೋಡಿಬಿಟ್ಟು ಈ ಪಾತ್ರಕ್ಕೆ ನೀವೇ ಹೊಂದಾಣಿಕೆ ಆಗ್ತೀರಾ ಅಂತ ಹೇಳಿಬಿಟ್ಟು ಹೀ ಗಾಟ್ ಮೀ ಹಿಯರ್. ಸೊ ಆ ರೀತಿ ಯಾರಾದರೂ ಆಲೋಚನೆಗಳು ಮಾಡ್ತಿದ್ದಾರೆ ಪಾಸಿಟಿವ್ ಆಗಿ, ಬೇರೆ ವಿಚಾರಗಳನ್ನೆಲ್ಲ ಸೈಡಿಗೆ ಇಟ್ಟು ಇವರ ನಟನೆನೇ ನೋಡೋಣ, ಇವರು ಜನರಿಗೋಸ್ಕರ ಒಂದು ಎಂಟರ್ಟೈನ್ಮೆಂಟ್ ಆಗಿ ಏನು ಕೊಡುಗೆ ಕೊಡ್ಬೋದು ಅನ್ನೋ ರೀತಿಲಿ ನೋಡಿ ನಮಗೆ ಆಪರ್ಚುನಿಟೀಸ್ ಕೊಟ್ಟರೆ ನಾವು ಅದನ್ನು ಗ್ರ್ಯಾಟಿಟ್ಯೂಡಾಗಿ ತೊಗೊಂಡು ಕೆಲಸ ಮಾಡ್ತಾ ಹೋಗ್ತೀವಿ. ನಾವು ಇಲ್ಲಿ ಬಂದಿರೋದೇ ಕೆಲಸ ಮಾಡೋಕ್ಕೆ, ಆಡಿಯನ್ಸ್ಗೋಸ್ಕರನೇ ಮಾಡ್ತಿರೋದು ಕೆಲಸ. ಸೊ ಅದು ಮಾಡ್ತಾ ಹೋಗ್ತೀವಿ, ಕಂಟಿನ್ಯೂ ಮಾಡ್ತಾ ಅಂತ ಹೇಳ್ತೀನಿ. ನೀವು ಭಯಪಟ್ಟು ಹಿಂದೆ ಸರಿದ್ರಿ ಅಂತ ಅನಿಸುತ್ತೆ. ಇವಾಗ ನಿಮಗೆ ಸ್ವಲ್ಪ ಧೈರ್ಯ ಬಂದಿದೆ, ನಿಮಗೆ ನಾನು ಮುನ್ನೋಗ್ಬೇಕು ಅಂತ, ಅದಕ್ಕೆ ನಿಮ್ಗೆ ಈಗ ಅವಕಾಶಗಳು ಬರ್ತಾ ಇದೆ. ಸೊ ಈಗ ಅದು ಬಿಟ್ಬಿಡಿ, ಪ್ರೀತಿ ಆಯಿತು. ಧೈರ್ಯ ಅವಾಗಲೂ ಇತ್ತು. ಧೈರ್ಯ ತೊಗೊಂಡು ನಿಂತಿದ್ದಕ್ಕೇನೆ, ಎಲ್ಲ ಹೆಣ್ಮಕ್ಳಿಗೋಸ್ಕರ ನಾನು ದನಿ ಎತ್ತಿ ನಿಂತಿದ್ದಕ್ಕೇನೆ ಪ್ರಾಬಬ್ಲಿ ನಾನು ಎಲ್ಲೂ ಕಾಣಿಸ್ದೇ ಇರೋ ಹಂಗೆ ಆಗೋಯ್ತೋ ಏನೋ ಪ್ರಾಬಬ್ಲಿ. ಬಟ್ ಇವಾಗ ಪರವಾಗಿಲ್ಲ, ನೀವು ಕಾಣಿಸ್ದೇ ಇರೋಂಗೆ ನನ್ನ ಮಾಡಿದ್ರೂ ಪರವಾಗಿಲ್ಲ. ನಾನು ಒಂದು ಪಾತ್ರ ಚೂಸ್ ಮಾಡುವಾಗ ಅದನ್ನು ನಾನು ಆ್ಯಪ್ಟಾಗಿ ಚೂಸ್ ಮಾಡಿ ಜನರ ಹೃದಯಕ್ಕೆ ನಾಟೋ ಥರ ಕೆಲಸ ಮಾಡಿ ನಾನು ಹೋಗ್ತೀನಿ ಅನ್ನೋ ಒಂದು ಡಿಸಿಷನ್ನ ನಾನು ತೊಗೊಂಡಿದ್ದೀನಿ. ಪ್ರೀತಿ ಆಯಿತು, ಗೀತೆ ಆಯಿತು, ಮದುವೆನೂ ಆಯಿತು, ಇತ್ಯಾದಿ ಯಾವಾಗ ಅಂತ? ಇತ್ಯಾದಿಗೆ ಏನೇನೋ ಮೀನಿಂಗ್ಸ್ ಬರುತ್ತೆ. ಇತ್ಯಾದಿ ಅಂದರೆ ಓನ್ಲಿ ಮಕ್ಕಳು ಅಷ್ಟೇ ಅಪ್ಪ, ನಾವು ಹೆಣ್ಮಕ್ಳು ಆ ಥರ ಎಲ್ಲ ಮಾತಾಡೋದು ಇಲ್ಲ. ನೋಡಿ, ನಾನು ಸುದರ್ಶನ್ ಆ್ಯಕ್ಚುಲಿ ಒಂದು ಸೇರಿದ್ದು ಸಿನಿಮಾದಿಂದನೇ. ಅಂದರೆ ಅವರ ಒಂದು ಸಿನಿಮಾ ವಿಚಾರ ಆಗಲಿ, ನನ್ನ ವಿಚಾರ ಆಗಲಿ. ಸೊ ನಮ್ಮ ಚಾಯ್ಸ್, ಬೈ ಚಾಯ್ಸ್ ನಾವು ಸಿನಿಮಾ ಮಾಡೋದೇ ನಮಗೆ ಮಕ್ಕಳು. ಅದು ಖುಷಿಯಿಂದ ನಾವು ಎಷ್ಟು ವರ್ಷ ನಾವು ಇಲ್ಲಿರ್ತೀವೋ ಅಷ್ಟು ವರ್ಷ ಚಿತ್ರಗಳು ಮಾಡಿಕೊಂಡು ಬೇರೆ ಬೇರೆ ಪಾತ್ರಗಳು ಮಾಡ್ಕೊಂಡು ಜನರನ್ನ ಎಂಟರ್ಟೈನ್ ಮಾಡ್ತಾ ಇದ್ಕೊಳ್ತೀವಿ ಅಷ್ಟೇ. ಅದೇ ಖುಷಿ. ಸುದರ್ಶನ್ ಅವ್ರನ್ನ ಎರಡು ಮಕ್ಕಳು ತಂದೆಯಾಗಿ ನೋಡೋಕೆ ನಿಮ್ಗೇನು ಬೇಸರ ಇಲ್ವಾ? ಸೀರಿಯಲಲ್ಲಿ ಅದೇ ಬೇಸರ ಏನಿಲ್ವಾ? ನಾನು ಪಾತ್ರದ ಮೂಲಕ ಆ್ಯಕ್ಚುಲಿ ನಾನು ಕೆಲವೊಂದು ಚಿತ್ರಗಳಲ್ಲಿ ತಾಯಿಯಾಗಿ ಕಾಣಿಸ್ಕೊಂಡಿರ್ತೀನಿ. ಸೊ ಹಾಗಾಗಿ ನನಗೆ ಅದು ಬೇಜಾರೇನಿಲ್ಲ. ನಮಗೆ ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಬೈ ಚಾಯ್ಸ್ ಬೇಡ ಅಂತ. ಬಿಕಾಸ್ ಸುಮಾರು ವಿಷಯಗಳಿದೆ ನಮಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋಕ್ಕೆ. ಇವಾಗ ಟ್ರಾವೆಲ್ ಮಾಡಬೇಕು ಅನ್ನೋ ಆಸೆ ನಮಗೆ ಎಲ್ಲ ಕಡೆ. ಚಿಕ್ಕ ವಯಸ್ಸಲ್ಲಿ ನಾವಿದ್ದಂಥ ಪರಿಸ್ಥಿತಿಲಿ ನಾವೆಲ್ಲಿ ನಮ್ಮ ಮನೆಯಿಂದ ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗ್ತಿದ್ವಿ ಅಷ್ಟೇ, ದಟ್ಸ್ ಆಲ್. ನಮ್ಮನ್ನೆಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಸೊ ಹಾಗಾಗಿ ಒಟ್ಟಿಗೆ ಬಂದಾಗ ನಾವು ಟ್ರಾವೆಲ್ ಮಾಡ್ಬೋದು ಅಥವಾ ಸಿನಿಮಾಗಳು ಮಾಡ್ಬೋದು. ಅದು ದಟ್ ಈಸ್ ಆರ್ ಬೇಬೀಸ್ ಇವಾಗ. ರಿಯಲ್ ಲೈಫಲ್ಲಿ ಸುದರ್ಶನ್ ಅಂದರೆ ಅರ್ಥ ಆಗಲ್ಲ ಆಡಿಯನ್ಸ್ಗೆ. ತಾಂಡವ್ ಅವರು ಎಷ್ಟು ಸ್ವೀಟ್ ಪರ್ಸನ್ನು. ಸೊ ಇವತ್ತು ಕೂಡ ನಿಮ್ಮ ಜೊತೆಗೆ ಬಂದಿದ್ದಾರೆ ಇಲ್ಲಿಗೆ ಪ್ರೆಸ್ ಮೀಟಲ್ಲಿ. ಸೊ ನಿಮಗೆ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ. ಆದರೆ ರಿಯಲ್ ಲೈಫ್ನಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟು. ಆಡಿಯನ್ಸ್ ಎಲ್ಲ ಬೈತಾ ಇರ್ತಾರೆ. ಈವನ್ ನಾನು ಕೂಡ ಆ ಪಾತ್ರದಲ್ಲಿ ನೋಡಿದ್ರೆ ಅವ್ರನ್ನ ಬೈತಾ ಇರ್ತೀನಿ. ಸೊ ರಿಯಲ್ ಲೈಫಲ್ಲಂತೂ ತುಂಬ ಇಷ್ಟ ನನಗೆ. ಸೊ ನಿಮಗೆ ಆ ಥರ ಅಂದರೆ ತಾಂಡವ್ ಪಾತ್ರಧಾರಿನ ಬೈದಾಗ ಖುಷಿ ಆಗುತ್ತಾ ಆ್ಯಸ್ ಎ ವೈಫಾಗಿ? ಇಲ್ಲ ಯಾಕೆ ಈ ಥರ ರೋಲ್ ಮಾಡಿದ್ರು, ಬೈಬಾರ್ದಿತ್ತು ಜನ ಅಂತ ಆ ಥರ ಏನಾದರೂ ಅನ್ಸುತ್ತೆ? ಆ್ಯಕ್ಚುಲಿ ಸುದರ್ಶನ್ ಇದ್ದಿದ್ರೆ ಚೆನ್ನಾಗಿ ಹೇಳ್ತಿದ್ರು. ಅವರು ಫ್ರೀಡಮ್ನ ನಾವು ಯಾರೂ ಕೊಡೋಷ್ಟಿಲ್ಲ ಯಾರಿಗೂ, ಹೆಣ್ಮಕ್ಳಿಗೆ ಎಸ್ಪೆಷಲಿ. ಅವರು ಬಂದಂಥ ಅವರ ಬೆಳವಣಿಗೆ ನಾನು ಹೇಳ್ತೀನಿ. ಅವ್ರ ಮನೇಲಿ ಎಲ್ಲ ಸ್ಟ್ರಾಂಗ್ ವುಮನ್. ಅವ್ರ ಅಮ್ಮ, ಅವ್ರ ಚಿಕ್ಕಮ್ಮ, ಅವ್ರ ದೊಡ್ಡಮ್ಮ ಎಲ್ಲರೂ ಅಷ್ಟೇ ಹೆಣ್ಮಕ್ಳೇ ಅವ್ರ ಮನೇಲಿ ಸ್ಟ್ರಾಂಗ್ ಗುರು ಅಂತ. ಸೊ ಅದನ್ನು ನೋಡಿ ಬೆಳೆದವರು. ನನ್ನ ಹೆಂಡತಿನೂ ಹಾಗೆ ಅಷ್ಟೇ ಸ್ಟ್ರಾಂಗ್ ಆಗಿ ಅವಳ ಒಪಿನಿಯನ್ಸ್ ಏನಿದೆ, ಅವಳ ಬಿಲೀಫ್ಸ್ ಏನಿದೆ, ಅದಕ್ಕೆ ನಾನು ಒಂದು ಸ್ಟ್ರೆಂತ್ ಆಗಿ ನಿಂತ್ಕೊಳ್ತೀನಿ ಅಂತ. ಇವತ್ತಿಗೂ ಅಷ್ಟೇ ನಾನು ಏನೇ ಕೆಲಸ ಮಾಡಿದ್ರು ನನ್ನನ್ನು ಒಂದು ವಿಚಾರ ಏನು ಎತ್ತ ಕೇಳಲ್ಲ ಅವರು. ಯಾಕೆಂದರೆ ಹಿ ನೋಸ್, ಹಿ ಟ್ರಸ್ಟ್ಸ್. ನನ್ನ ಸಿನಿಮಾ ಮಾಡುವಾಗಲೂ ಅಷ್ಟೇ ಅವ್ರು ಹೇಳ್ತಾರೆ ಐ ಆಮ್ ಯ ಬಿಗ್ಗೆಸ್ಟ್ ಫ್ಯಾನ್ ಅಂತ. ಬಿಕಾಸ್ ನನ್ನನ್ನು ಅವರು ಸಿನಿಮಾ ರಂಗದಲ್ಲಿ ನೋಡಿನೇ ಇಷ್ಟಪಟ್ಟಿದ್ದು, ಚಿತ್ರದಲ್ಲಿ ನೋಡಿನೇ ಇಷ್ಟಪಟ್ಟಿದ್ದು. ಹಾಗಾಗಿ ಐ ಆಮ್ ಯ ಬಿಗ್ಗೆಸ್ಟ್ ಫ್ಯಾನ್ ಅಂತ ಹೇಳ್ತಾರೆ. ನಾನು ಮಾಡೋ ಪಾತ್ರಕ್ಕೆ ನನಗಿಂತ ಹೆಚ್ಚು ಎಕ್ಸೈಟ್ಮೆಂಟ್ ಅವ್ರಿಗಿರುತ್ತೆ. ಸೊ ಹೇಳು, ಅವರಲ್ಲಿ ಶೂಟಿಂಗ್ ಮಾಡ್ತಿರ್ತಾರೆ ಆಯಿತಾ, ತಾಂಡವಾಗ ಅಲ್ಲಿ ಭಾಗ್ಯಲಕ್ಷ್ಮಿಲಿ ಕೆಲಸ ಮಾಡ್ತಿರ್ತಾರೆ. ಈ ಕಡೆ ನನಗೆ ಫೋನ್ ಮಾಡಿಬಿಟ್ಟು ಇರಲಿ ನಾನು ಹೇಳಿದ್ದೀನಿ, ಹೇಳು ಏನು ಸ್ಟೋರಿ ಹೇಳು ಅಂತ. ಸೊ ಅವರ ಒಂದು ಆ ಕಾನ್ಸ್ಟೆಂಟ್ ಸಪೋರ್ಟ್ ಇದೆಯಲ್ಲ, ಆ ಮೋಟಿವೇಶನ್ನು, ಅದು ಇದು ಎಲ್ಲ ಇವತ್ತಿಗೂ ನನಗೇನು ಒಂದು ಅಸಮಾಧಾನ ಇದ್ರೆ ದಿನದಲ್ಲಿ ನಾನು ರಾತ್ರಿ ಹೋಗಿ ಅವ್ರ ಹತ್ರನೇ ಹತ್ಕೊಳ್ಳೋದು. ನಾವಿಬ್ಬರು ಅಷ್ಟೇ. ಸೊ ಆ ವಿಚಾರದಲ್ಲಿ ಐ ಆಮ್ ಶ್ಯೂರ್ ಐ ಆಮ್ ವೆರಿ ಲಕ್ಕಿ ಅಬೌಟ್ ದಟ್. ಸೀರಿಯಲ್ ವಿಚಾರಕ್ಕೆ ಬಂದಾಗ ಭಾಗ್ಯಲಕ್ಷ್ಮಿಗೆ ಸಪೋರ್ಟ್ ಮಾಡ್ತೀರಾ, ತಾಂಡವ್ಗೆ ಸಪೋರ್ಟ್ ಮಾಡ್ತೀರಾ?
ಮಾಡ್ತೀರಾ? ನನ್ನ ಗಂಡಂಗೆ ಸಪೋರ್ಟ್ ಮಾಡ್ತೀನಿ ನಾನು. ಯಾಕೆಂದರೆ ಪಾಪ ಆ್ಯಕ್ಚುಲಿ ಅವ್ರಿಗೆ ಟಾರ್ಚರ್ ಕೊಡಬೇಕು ಅಂದರೆ ಇವ್ರ ಮೈಂಡಲ್ಲಿ ಎಷ್ಟು ಟಾರ್ಚರ್ ಆಗ್ತಿದೆ ಅಂತ ನಾನು ಯೋಚನೆ ಮಾಡೋದು. ಸೊ ಅನ್ಲೆಸ್ ಅ ಪರ್ಸನ್ ಗೋಸ್ ಥ್ರೂ ಸಮಥಿಂಗ್ ಅಲ್ಲ, ಅವ್ರು ಇನ್ನೊಬ್ರಿಗೆ ಅಷ್ಟು ಟಾರ್ಚರ್ ಕೊಡೋಕ್ಕೆ ಆಗಲ್ಲ. ಆ ಮನುಷ್ಯ ಅಷ್ಟು ಒಳಗಿಂದ ಅಷ್ಟು ಹೇಟ್ರೆಡ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಐ ಸಪೋರ್ಟ್ ಮೈ ಹಸ್ಬೆಂಡ್. ಸೊ ಮನೆ ಕಟ್ಟಿದ್ದೀರಾ, ಹೊಸ ಮನೆ, ನಮ್ಮನ್ಗೆಲ್ಲ ಯಾವಾಗ ತೋರಿಸ್ತೀರಾ ಮನೆನ ಅಂತ? ಸೊ ಮನೆ ಕಟ್ಟಿದ್ದೀರಾ, ಯಾವಾಗಾದ್ರೂ ಬನ್ನಿ ಮಂಗಳ, ನೀವು ಯಾವಾಗ ಬಂದರೂ ನಮ್ಮ ಮನೆ ಡೋರ್ ಓಪನ್ ಇರುತ್ತೆ. ಸುಖಾಸ ಅಂತ ಅದ್ರ ಮೀನಿಂಗೇ ಹಾಗೆ, ಮಿಕಾಸ ಸುಖಾಸ ಅಂತ ಒಂದು ಸ್ಪ್ಯಾನಿಷ್ ಸೇಯಿಂಗ್ ಇದೆ. ಸುಖಾಸ ಈಸ್ ನಿಮ್ಮ ಮನೆ ಅಂತ ಅನ್ಕೊಳ್ಳಿ ಅಂತ. ಸೊ ಯಾವಾಗ ಬಂದರೂ ನಮ್ಮ ಮನೆ ಬಾಗಿಲು ತೆರೆದೇ ಇರುತ್ತೆ, ಬನ್ನಿ. ಅದು ಕಷ್ಟ ಅಂದರೆ ಏನಾದರೂ ನೀವಿಬ್ರು ದುಡ್ಡು ಕಟ್ಟಿದ್ದ ಹೇಗೆ? ಎಸ್, ಸುಖಾಸ ಅಂದರೆ ಸುದರ್ಶನ್ ಸಂಗೀತ ಎರಡು ಹೆಸರು ಮಿಕ್ಸ್ ಆಗಿದೆ ಅದರಲ್ಲಿ. ಸುಖ ಮತ್ತು ಆಶ್ರಯ ಅಂದರೆ ಆಸ ಅಂತ, ಮನೆ ನಿಲಯ ಅಂತ. ಸೊ ನಮಗೆ ತೊಗೊಳ್ಬೇಕು ಅನ್ನೋ ಪ್ಲ್ಯಾನ್ ಏನು ಇರಲಿಲ್ಲ, ಯಾಕೆಂದರೆ ಮಾಡಿಟ್ಟಿದ್ದಾರೆ, ಇನ್ಯಾರಿಗೆ ನಾವು ಮಕ್ಕಳಿಲ್ಲ ಏನಿಲ್ಲ, ನಾವು ಆರಾಮಾಗಿರ್ಬೋದಿತ್ತು. ಬಟ್ ಒಂದು ಗಂಡ ಹೆಂಡತಿ ಅಂತ ಒಂದು ಸೇರಿ ಮಾಡೋದು, ಅದು ಇಟ್ ಈಸ್ ಅ ಡ್ರೀಮ್. ಅವಾಗಲೆಲ್ಲ ಹೇಳ್ತಿದ್ರಲ್ಲ, ಇಟ್ಗೆ ಸೇರಿಸಿ ಒಂದು ಮನೆ ಕಟ್ಟಿದ್ದೀವಿ ಗಂಡ ಹೆಂಡತಿಯಾಗಿ ಅಂತ. ಸೊ ಆ ರೀತಿ ನಾವು ಇಟ್ಗೆ ಕಟ್ಟಲಿಲ್ಲ, ಬಿಲ್ಡರ್ ಕಟ್ಟಿದ್ರು. ಬಟ್ ಸ್ಟಿಲ್ ಆ ಒಂದು ಡ್ರೀಮ್ಸನ್ನ ಒಂದೊಂದೇ ಸ್ಟಿಚ್ ಮಾಡಿ ಮಾಡಿದ್ದು. ಇನ್ನೂ ಕಂಪ್ಲೀಟಾಗಿ ಆಗಿಲ್ಲ, ಬಟ್ ವಿ ಆರ್ ಹ್ಯಾಪಿ ಅಬೌಟ್ ಇಟ್, ಬೋತ್ ಆಫ್ ಅಸ್. ಈ ಸೌಜನ್ಯ